ಇಷ್ಟೊತ್ತಿಂದ ವೇಟ್ ಮಾಡತ್ತೆ ನಾನು. ಈಗ ಜಲ್ದಿ ಬಾ ಅಂದ್ರೆ ಬರೋದ ಗೊತ್ತಾಗಂಗಿಲ್ಲ ನೋಡು. ಯಾವಾಗಲೂ ಲೇಟ ಮಾಡ್ತಾಳ. ಹಾಯ್ ಕೋದು ಮಾಮ. ನೀನು ಹಾಗೆಲ್ಲ ಕರಿಬೇಡ ಬೇಬಿ ನನಗೆ ಕೋದು ಮಾಮ ಅಂತ. ಯಾಕೆ ನಗದು ಬೇಬಿ? ಏನೂ ಇಲ್ಲ. ಏನು ಫುಲ್ ಹ್ಯಾಪಿ ಮೂಡ್ ಒಳಗದಿಯಲ್ಲ? ಮತ್ತೆ ಆವಾಗಲೇ ಫೋನ್ ಮಾಡಿ ಎಲ್ಲ ವಿಷಯ ತಿಳಿಸಿದ್ನಲ್ಲ, ಮತ್ತೆ ಹ್ಯಾಪಿ ಮೂಡೊಳಗಿಲ್ದ ಇನ್ನೇನು. ನಾವು ಅನ್ಕೊಂಡಿದ್ದ ಕೆಲಸ ಎಲ್ಲ ಆರಾಮಾಗಿ ಹೆಂಗಂತಂದ್ರೆ ಸರಳವಾಗಿ ಹೂವೆತ್ತದಷ್ಟು ಸುಲಭವಾಗೈತಿ. ಆದ್ರೆ ಇನ್ನೂ ಪೂರ್ತಿಯಾಗಿ ಆಗಿಲ್ಲ, ನೆನ್ಪಿಟ್ಕೊ. ಯಾವತ್ತು ನಮ್ಮ ಕೈಗೆ ಆಸ್ತಿ ಬರ್ತೈತಲ್ಲ, ಅಂದ್ರೆ ನನ್ನ ಕೈಗೆ ಆಸ್ತಿ ಬರ್ತೈತಲ್ಲ, ಅವತ್ತು ಎಲ್ಲ ಕರೆಕ್ಟ್ ಆಗಿರ್ತೈತಿ ಅಂತ ಅರ್ಥ. ಅಂದ್ರೆ ಎಲ್ಲಿವರೆಗೂ ಕಾವ್ಯ ಅನ್ನೋ ಹೆಸರಿನಾಗ ಇರ್ತೈತಲ್ಲ, ಅಲ್ಲಿವರೆಗೂ ಅದು ನಮ್ಗೆ ದಕ್ಕೋದಿಲ್ಲ. ನಾವು ಅದನ್ನ ಆರಾಮಾಗಿ ಎಂಜಾಯ್ ಮಾಡಬೇಕು ಅಂತಂದ್ರೆ ಮೊದಲದು ನನ್ನ ಹೆಸರಿಗೆ ಬರಬೇಕು. ಅಂದಾಗ ಮಾತ್ರ ನಾವು ಆರಾಮಾಗಿ ಎಂಜಾಯ್ ಮಾಡ್ಬೋದು. ಅಲ್ಲಿವರೆಗೂ ನಮ್ಗೆ ಈ ಟೆನ್ಷನ್ ತಪ್ಪಿದ್ದಲ್ಲ ಬೇಬಿ. ಹಾ ಬೇಬಿ, ನೀನೇನು ತಲೆ ಕೆಡಿಸ್ಕೋಬೇಡ. ಆದಷ್ಟು ಬೇಗ ಎಲ್ಲ ನಮ್ಮ ಕೈ ಸೇರ್ತೈತಿ. ಆಮೇಲೆ ಇನ್ನೊಂದು, ನಿಮ್ಮ ಮಾವ ಇದಾರಲ್ಲ, ಅವರು ನಮ್ಮಿಬ್ರದ್ದು ಮದುವೆ ಮಾಡಕ್ಕೆ ಒಪ್ಕೊಂಡ್ರು. ರಿಯಲಿ? ನಾನು ಅವಾಗಲೇ ಫೋನ್ ಮಾಡಿದಾಗ ಹೇಳಿದ್ನಲ್ಲ, ಯಾಕೆ ನಂಬಕ್ಕಾಗ್ತಿಲ್ಲ? ಪದೇ ಪದೇ ಕೇಳಬೇಕು ಅನ್ನಿಸ್ತೈತಿ. ಯಾಕಂತ ಅಂದ್ರೆ ಜಸ್ಟ್ ಫಾರ್ಮಾಲಿಟಿ ಸಲುವಾಗಿ ಇದೆಲ್ಲ ಅವ್ರ ಎದುರಿಗೆ ಆಗ್ಬೇಕಾಗೈತಿ. ಒಂದು ಸಲ ಆಯಿತು ಅಂತ ಅಂದ್ರೆ ನೆಕ್ಸ್ಟ್ ಎಲ್ಲ ನನ್ನ ಕೈ ವಶ ಆಗ್ತೈತಿ. ಹೌದು, ಒಂದೇ ಸಲ ಒಪ್ಕೊಳ್ಳೋ ಅಂತ ಆಸಾಮಿ ಅಲ್ಲೇ ಅಲ್ಲಲ್ಲ ನಮ್ಮ ಮಾವ. ಮೊದಲ ಅವನಿಗೆ ನನ್ನ ಕಂಡ್ರೆ ಆಗಂಗಿಲ್ಲ, ಸಿಕ್ಕಾಪಟ್ಟಿ ದ್ವೇಷ ಬೇರೆ. ಏನೋ ನನ್ನ ನಂಬಿ ಅವಾಗ ಕಾವ್ಯನ ಜೊತೆ ಕಳಿಸಿದ. ಆದ್ರೆ ಅಯ್ಯೋ ಬೇಬಿ, ಯಾಕಷ್ಟು ಟೆನ್ಷನ್ ಮಾಡ್ಕೊತಿದ್ದಿ? ನಿಮ್ಮ ಅತ್ತೆ ಇದಾರಲ್ಲ, ಅತ್ತೆ ಅವರು ಇದಕ್ಕೆಲ್ಲ ಸಪೋರ್ಟ್ ಮಾಡಿದ್ರು ಗೊತ್ತಾ? ಓ ಹೌದಾ? ಅವಳಿಗೆ ಮುಂಚೆಯಿಂದಾನು ನನ್ನ ಮೇಲೆ ಭಾಳ ಪ್ರೀತಿ ಅಲ್ಲ, ಅದಕ್ಕೆ ಸಪೋರ್ಟ್ ಮಾಡಿದ್ದು. ಅದೆಲ್ಲ ಇರಲಿ, ಈಗ ನೆಕ್ಸ್ಟ್ ಪ್ಲಾನ್ ಏನು? ಮೊದಲು ಆದಷ್ಟು ಬೇಗ ಮದುವೆ ಮಾಡ್ಕೋಬೇಕು. ನಮ್ಮ ಮನೆಗೆಲ್ಲ ವಿಷಯ ಹೇಳಬೇಕು. ಏನು ಮಾಡೋಣ ಅಂತ ನನಗೂ ಗೊತ್ತಾಗತ್ತಿಲ್ಲ. ಈ ಮದುವೆ ಎಲ್ಲ ಜಸ್ಟ್ ಫಾರ್ಮಾಲಿಟಿ, ಆಲ್ರೆಡಿ ಎಲ್ಲ ಆಗ್ಬಿಟ್ಟೈತಲ್ಲ. ಅದನ್ನ ನಾನು ನಿನಗೆ ಅವತ್ತು ಹೇಳಿದ್ದು, ಬಟ್ ಎಲ್ಲರ ಎದುರಿಗೂ ಆಗ್ಬೇಕಲ್ಲ. ಆಗ್ಬೇಕು ನಿಜ, ಆದ್ರ ಏನಾದ್ರೂ ಬೇಬಿ? ಅದ ಸ್ವಾತಿ ಇದಾಳಲ್ಲ, ಅಕ್ಕಿ ನನ್ನ ಬೆನ್ನ ಹಿಂದೆ ಬಿದ್ಬಿಟ್ಟಾಳ. ಅವಳ ಯಾಕೆ? ಏನೋಪ್ಪ ಗೊತ್ತಿಲ್ಲ, ಅವಳಿಗೆ ನನ್ನ ಮೇಲೆ ಭಾಳ ಲವ್ ಆಗ್ಬಿಟ್ಟೈತಿ. ಕಾವ್ಯ 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 ಅಂತೇಳಿ ಹೋದ್ರು, ರೂಮಿಗೆ ಹೋದ್ರು ಬರ್ತಾಳ, ಹೊರಗೆ ಹೋದ್ರು ಬರ್ತಾಳ, ಒಳಗಿದ್ರು ಬರ್ತಾಳ, ಕುಂತ್ರು ಬರ್ತಾಳ, ನಿಂತ್ರು ಬರ್ತಾಳ. ಅಷ್ಟಲ್ಲ, ಇವಾಗ ಇಷ್ಟೆಲ್ಲ ಮಾತುಕತೆ ಆಗಕತ್ತಿತ್ತಲ್ಲ, ಅವಾಗ ಸಹಿತ ನಾನು ಹಿಂದೆ ಬಂದ್ಲು. ನಾನು ಸ್ವಲ್ಪ ಅರ್ಜೆಂಟ್ ಐತಿ ಅಂತ ಹೇಳಿ ತಪ್ಪಿಸ್ಕೊಂಡು ಓಡ್ ಬಂದ್ಬಿಟ್ಟೆ. ಹೌದಾ? ನಿಜವಾಗ್ಲೂ ಬೇಬಿ? ಮತ್ತೆ ನಿನ್ನನ್ನೇನು ಬೆನ್ನ ಹತ್ಕೊಂಡ್ ಬಂದಿಲ್ಲಲ್ಲ? ಇಲ್ಲಿಲ್ಲ, ನಾನು ಅದನ್ನ ನೋಡ್ಕೊಂತ ಬಂದೇನಿ, ಎಲ್ಲೂ ಕಂಡಿಲ್ಲ. ಬಂದಿದ್ರೆ ಮತ್ತೆ ನಾನು ಬೇರೆ ಕಡೆ ಹೋಗ್ಬೇಕಾಗಿರ್ತಿತ್ತು. ಬೇರೆ ಕಡೆ ಯಾಕೆ ಹೋಗ್ತಿದ್ದಿ? ನೀನು ನನ್ನನ್ನ ಮೀಟ್ ಆಗ್ತೀನಿ ಅಂತ ಹೇಳಿ ಬಂದಿದ್ರೆ ನನ್ನ ಕಡೆನೇ ಬರ್ಬೋದಿತ್ತಪ್ಪ. ಅದ್ರೊಳಗೆ ಏನೈತಿ? ಅಷ್ಟೇ, ನಮ್ಮ ಮಾತುಕತೆ ಸ್ವಲ್ಪ ಬದಲಾಗ್ತಿದ್ವು. ಹೋಗ್ಲಿ ಬಿಡು. ಈಗ ದಿನದಿಂದ ದಿನಕ್ಕೆ ನನಗಂತೂ ಭಾಳ ಟೆನ್ಷನ್ ಆಗಕತ್ತೈತಿ. ಅವ್ರಿಗೆ ಯಾರಿಗೂ ನಮ್ಮ ವಿಷಯ ಗೊತ್ತಿಲ್ಲ, ಆದ್ರೆ ನಮಗೆಲ್ಲರಿಗೂ ಗೊತ್ತೈತಲ್ಲ, ನಮ್ಮಿಬ್ರಿಗೂ ನಾವೇನು ಮಾಡತ್ತೇವೆ ಅನ್ನೋದು ಗೊತ್ತೈತಿ. ಹಾಗಾಗಿ ನನಗೆ ಪ್ರತಿ ಕ್ಷಣನೂ ಅಲ್ಲಿ ಒಂಥರ ಭಯಾನ ಆಗಕತ್ತೈತಿ. ಆದಷ್ಟು ಜಲ್ದಿ ಇದೆಲ್ಲ ಪ್ರಾಬ್ಲಮ್ ಸಾರ್ಟ್ ಔಟ್ ಆಗಿ ನಾನು ನೀನು ಬೇಗ ಫಾರಿನ್ ಹೋಗ್ಬಿಟ್ರೆ ಸಾಕು. ಹೌದು ಬೇಬಿ, ಆದಷ್ಟು ಬೇಗ ಇದೆಲ್ಲ ಸಾರ್ಟ್ ಔಟ್ ಆಗ್ಬಿಡ್ಲಿ. ಅಂದ್ರೆ ನನಗೆ ನಿನಗೆ ಇಬ್ಬರಿಗೂ ಸೇರಿ ನಾನು ಥೈಲ್ಯಾಂಡಿಗೆ ಟಿಕೆಟ್ ಬುಕ್ ಮಾಡಿಬಿಡ್ತೇನೆ. ಏನು ಥೈಲ್ಯಾಂಡಿಗ? ಮದುವೆ ಆದ್ಮೇಲೆ ನಾವಿಬ್ರು ಥೈಲ್ಯಾಂಡಿಗೆ ಓಡಾಡಕ್ಕೆ ಹೋಗೋದಾ? ಅಯ್ಯೋ, ಮದುವೆ ಆದ್ಮೇಲೆ ಥೈಲ್ಯಾಂಡಿಗೆ ನೋಡ್ಕೊಂಬರಕ್ಕೆ ಹೋಗೋದಲ್ಲ ಬೇಬಿ, ಅಲ್ಲೇ ಲೈಫ್ನ ಸೆಟ್ಲ್ ಮಾಡ್ಕೋಬೇಕಂತ ನನ್ನ ಪ್ಲಾನಿಂಗ್ ಇರೋದು. ವಾಟ್? ಥೈಲ್ಯಾಂಡ್ ಒಳಗ? ಬೇಡಪ್ಪ, ಏನೋ ಒಂದೆರಡು ದಿವಸದ ಮಟ್ಟಿಗೆ ಸುತ್ತಾಡ್ಕೊಂಬರಕ್ಕಾದ್ರೆ ಪರವಾಗಿಲ್ಲ. ಅಲ್ಲೇ ಲೈಫ್ ಲೀಡ್ ಮಾಡೋದಂದ್ರೆ ಬೇಡ. ಅಲ್ಲಿ ಕಾಸ್ಟ್ ಆಫ್ ಲಿವಿಂಗು ಇಲ್ಲಿದು ಭಾಳ ಡಿಫ್ರೆನ್ಸ್ ಆಗ್ತೈತಿ. ನನಗನ್ಸಿದ ಮಟ್ಟಿಗೆ ಥೈಲ್ಯಾಂಡ್ ಹೋದ್ರೆ ನಮಗೆಲ್ಲ ಅಷ್ಟು ಲಾಭ ಇರಲ್ಲ. ಅಲ್ಲಿಗೂ ಇಲ್ಲಿಗೂ ಭಾಳ ಫರ್ಕ್ ಏನಿಲ್ಲ. ಥೈಲ್ಯಾಂಡ್ ಭಾಳ ಅಂದ್ರೆ ಒಂದು ₹2 2.5 ಅಷ್ಟೇ ವೇರಿಯೇಷನ್ ಇರ್ಬೋದು. ಆದ್ರೆ US ಆಸ್ಟ್ರೇಲಿಯಾ ಅಂತಂದ್ರೆ ಡಾಲರ್ ರುಪಿಗೂ, ಅಂದರೆ ಡಾಲರ್ಗೂ ಮತ್ತು ರುಪಿಗೂ ಭಾಳ ಡಿಫ್ರೆನ್ಸ್ ಇರ್ತೈತಿ. ಹಂಗಾಗಿ ಹೇಳ್ತಿರೋದು. ಏಯ್ ಉದ್ದು, US ಒಳಗಡೆ ಹೆಂಗೈತೆ ಗೊತ್ತೈತಿಲ್ಲ? ಅಲ್ಲಿ ಯಾರದಾರ ಮೊದಲ ನಮ್ಮ ಟ್ರಂಪ್ ಅಣ್ಣ ಅದಾನ, ಒಂಥರ ಒಂದೊಂದ್ಸಲ ಒಂದೊಂದು ರೀತಿ ರೂಲ್ಸ್ ಹೇಳ್ತಿರ್ತಾನ. ಅಲ್ಲಿ ಹೋದ್ರೆ ನಮ್ದು ತಲೆ ಕೆಡ್ತೈತಿ, ಮತ್ತು ನಾವು ಯಾರು ಅನ್ನೋದ ಮರಿಬೇಕಾಗ್ತೈತಿ. ಹಾಗಾಗಿ US ಮಾತ್ರ ಕ್ಯಾನ್ಸಲ್ ಮಾಡ್ಬಿಟ್ಟೆ ನೋಡು. ಆಮೇಲೆ ಇನ್ನು ಆಸ್ಟ್ರೇಲಿಯಾ, ಅಲ್ಲಿಗ ಆಲ್ರೆಡಿ ನಾವು ಹೋಗಿ ಬಂದೇವಿ. ಮುಂದಿನ ಗತಿ ನಿನಗೆ ಗೊತ್ತೈತಲ್ಲ ಅಲ್ಲಿ ಏನೇನು ಪ್ರಾಬ್ಲಮ್ ಆಗೈತಿ ಅಂತ ಹೇಳಿ. ಸೊ ವಿ ಕ್ಯಾನ್ ನಾಟ್ ಗೋ ಟು ಆಸ್ಟ್ರೇಲಿಯಾ. ಎಸ್ ಬೇಬಿ, ನಮ್ಗೆ ವಾಪಸ್ ಹೋಗೋಕ್ಕಾಗಲ್ಲ ಅಲ್ಲಿಗೆ. ಅದಕ್ಕೆ ಹೇಳಿದ್ದಪ್ಪ, ಇದ್ರೊಳಗೆ ದಿ ಬೆಸ್ಟ್ ಅಂದರೆ ಇದು. ಸುಮ್ಮನೆ ಇಲ್ಲಿರೋದಕ್ಕಿಂತ ಥೈಲ್ಯಾಂಡ್ಗೆ ಹೋದ್ರೆ ಒಂದು ಸ್ವಲ್ಪ ಆರಾಮಾಗಿರ್ಬೋದೇನೋ ಅಂತ. ಬೇಡ ಅಂತಂದ್ರೆ ವಾಪಸ್ ಬೇಗ ಇಲ್ಲಿ ಬಂದ್ಬಿಡ್ಬೋದು, ಅದು ಪ್ಲಾನಿಂಗ್ ಇರೋದು. ಏನಪ್ಪ, ನನಗೆ ಅಲ್ಲಿ ಹೋಗೋಕೆ ಇಷ್ಟ ಇಲ್ಲ ನೋಡು. ಬೇರೆ ಯಾವ್ದಾರ ನೋಡೋಣ ದೇಶನ. ಈಗ ಬಿಟ್ಬಿಡು, ಏನಾಗಲ್ಲ. ಅಲ್ಲಿ ಟ್ರಂಪಾರು ಇರಲಿ ಯಾ ಡ್ರಮ್ಮಾರು ಇರಲಿ, USಗೆ ಹೋಗೋಣ. ಯಪ್ಪ, ಆ ತಲೆ ಕೆಟ್ಟವನ ಜೊತೆಗೆ ನನಗಿರೋಕ್ಕಾಗಂಗಿಲ್ಲಪ್ಪ. ಏಯ್, ನೀನೇ ನನ್ನ ಜೊತೆ ಜೀವನ ಮಾಡ್ಬೇಕಾ ಹೆಂಗೆ? ಅಲ್ಲಿ ಹೋಗಿರ್ತೇವಪ್ಪ, ಆಲ್ರೆಡಿ ಅಲ್ಲಿ ಎಷ್ಟೊಂದು ಎಂಪ್ಲಾಯ್ಸ್ ಇಲ್ಲೇನ? ಈಗ ಎಷ್ಟೆಲ್ಲ ರೆಸ್ಟ್ರಿಕ್ಷನ್ಸ್ ಐತಿ ಗೊತ್ತೈತಿಲ್ಲ ನಿನಗೆ? ಎಲ್ಲರೂ ವಾಪಸ್ ಬರೋರು ಅದಾರ, ಮತ್ತೆ ಇಲ್ಲಿಂದ ಹೋಗ್ಬೇಕಂತಂದ್ರೆ ಎಷ್ಟು ಪ್ರಾಬ್ಲಮ್ ಐತಿ ಎಲ್ಲ ನಿನಗೆ ಗೊತ್ತೈತಿಲ್ಲ. ಅಲ್ಲಿ ಹೋದ್ರು ಮತ್ತೆ ವಾಪಸ್ ಕಳಿಸ್ತಾನೆ. ಬೇಡಪ್ಪ, ನಾನು ರಿಸ್ಕ್ ತೊಗೊಳಕ್ಕೆ ರೆಡಿ ಇಲ್ಲ. ಇಲ್ಲ, ನಾನು ಅಲ್ಲೇ ಹೋಗ್ಬೇಕು. ಇಲ್ಲಾಂದ್ರೆ ಆಸ್ಟ್ರೇಲಿಯಾ ಒಳಗೆ ಇನ್ನೊಂದ್ಸರಿ ಟ್ರೈ ಮಾಡಲ್ಲ. ಇಲ್ಲಪ್ಪ, ಇನ್ನೊಮ್ಮೆ ನಾನು ಅಲ್ಲಿ ಬರೋದೇ ಇಲ್ಲ. ನಿನ್ಗೆ ಗೊತ್ತಲ್ಲ, ಅಲ್ಲಿ ಹೋದ್ರೆ ಮತ್ತೆ ವಾಪಸ್ ಇಂಡಿಯಾಕ್ಕೆ ಬರೋಕೆ ಆಗಲ್ಲ. ಇವಾಗ ಯಾವಾಗ ಏನಾಗ್ತೈತಿ ಅಂತಂದೇಳಿ ಹೆದರ್ಕೊಂತ ಅದೀನಿ. ಒಂದು ಸ್ವಲ್ಪ ರೊಕ್ಕ ಗಿಕ್ಕ ಮಾಡ್ಕೊಂಡ್ರೆ ಏನಾರ ಸೇಫ್ ಆಗ್ಬೋದು. ಸರಿ, ಏನು ಹಿಂಗ ನಿಲ್ಲಿಸ್ಕೊಂಡು ಮಾತಾಡ್ತೀಯೋ ಅಥವಾ ಏನಾರ ಕೊಡಿಸ್ತೀಯೋ? ಹೌದಲ್ಲ, ಇಷ್ಟೊತ್ತಂದ್ರೆ ಯಾವ ವೇಟರು ಬಂದಿಲ್ಲ. ಯಾರದಿರಿ ಇಲ್ಲೇ? ಬೇಬಿ, ಯಾಕೋ ಇಲ್ಲಿ ಕುಂದ್ರದ ಬೇಡ ಅನ್ಸ್ತೈತಿ. ಬೇಡ ಬೇಡ, ಈ ಜಾಗ ಚೆನ್ನಾಗೈತಿ, ನಾನು ಇಲ್ಲೇ ಕುಂದಿರ್ತೇನೆ. ನಾವು ಈ ಕಡೆ ಭಾಳ ಲಾಸ್ಟಿಗೆ ಬಂದು ಕುತ್ಕೊಂಡ್ಬಿಟ್ಟೇವಲ್ಲ, ಹಾಗಾಗಿ ಯಾರು ಇಲ್ಲಿ ಕೇರ್ ಮಾಡೋರಿಲ್ಲ ಅನ್ನಿಸ್ತೈತಿ. ಇರು, ನಾನು ಕರಿತೀನಿ. ಸರ್, ಯಾರಿದ್ದೀರಿ ಇಲ್ಲಿ? ಓ ಮೇಡಮ್, ಹೇಳಿ. ಸಾರಿ ಮೇಡಮ್. ಅಲ್ರಿ, ನಾವಿಲ್ಲಿ ಬಂದು ಎಷ್ಟೊತ್ತಾತ? ಯಾರು ಒಬ್ರು ಬಂದು ವಿಚಾರಿಸಕ್ಕೆ ಯಾರು ಏನೂ ಇಲ್ಲ ಇಲ್ಲಿ. ಏನಿದು ನಿಮ್ದು ಹೋಟೆಲ್ ಮ್ಯಾನೇಜ್ಮೆಂಟ್? ಇದನ್ನ ನಿಮ್ಮ ಮ್ಯಾನೇಜರ್ ಯಾರು ಕರೀರಿ, ನಾನೀಗ ಮಾತಾಡ್ತೀನಿ. ಮ್ಯಾಮ್, ಅದು ಈ ಕಡೆ ಇವಾಗ ಸದ್ಯಕ್ಕೆ ಸರ್ವಿಸ್ ಇಲ್ಲ. ಅಂದ್ರೆ 4 o'clock ಮೇಲೆ ಈ ಕಡೆ ಸರ್ವಿಸ್ ಕಳಿಸ್ತಾರ. ಈಗ ಆ ಕಡೆಗೆ ಮಾತ್ರ ಇದ್ದಿದ್ದು, ಹಾಗಾಗಿ ಯಾರು ನಿಮ್ಮನ್ನ ನೋಟಿಸ್ ಮಾಡಿಲ್ಲ. ಸಾರಿ ಮೇಡಮ್. ಅಂದ್ರೆ ನಾವು ಆ ಕಡೆ ಬರ್ಬೇಕಂತ ಕೇಳಕತ್ತೀರೇನ? ಏಯ್ ನೋಡಯ್ಯ, ನಾವಿಲ್ಲೇ ಕುತ್ಕೊಳ್ಳೋದು, ನಮ್ಗೆ ಸ್ವಲ್ಪ ಪ್ರೈವೇಸಿ ಬೇಕು. ಇಲ್ಲಿ ಬಂದು ನಿಮ್ಗೆ ಸರ್ವ್ ಮಾಡೋಕ್ಕಾಗ್ತದೋ ಅಥವಾ ನಾವು ಬೇರೆ ಹೋಟ್ಲಿಗೆ ಹೋಗಬೇಕು? ಇಲ್ಲ ಸರ್, ಪರವಾಗಿಲ್ಲ, ನಾನು ಮಾತಾಡ್ತೀನಿ. ಏನು ಬೇಕು ಹೇಳ್ರಿ ಆರ್ಡರ್?
ಇಷ್ಟೆಲ್ಲ ತೊಗೊಂಡು ಬಾ ಮೊದಲು. ಓಕೆ ಸರ್, ಆಯಿತು. ಮಾಡೋದೇ ಎಂಥ ಕೆಲಸ, ಮತ್ತೆ ಇಲ್ಲಿ ಸರ್ವಿಸ್ ಇಲ್ಲ ಅಲ್ಲಿ ಸರ್ವಿಸ್ ಇಲ್ಲ ಅನ್ಕೊಂಡು ಕುಂದಿರ್ತಾರೆ ನೋಡು. ಎಷ್ಟು ಸೊಕ್ಕೈತಿ ಇವ್ರಿಗೆ. ಹೌದು ಬೇಬಿ, ನನಗೂ ಹೆಂಗ ಅನಿಸ್ತೈತೆ ಅಂದ್ರೆ ನಾವು ಒಂದು ದೊಡ್ಡ ಹೋಟ್ಲ್ ಓಪನ್ ಮಾಡಬೇಕು. ಅವಾಗ ಇವ್ನಿಗೆ ಕರೆಸಿ ಮನ ಮರದಿ ತೆಗೆದು ಕಳಿಸ್ಬೇಕು. ನೋಡೋಣ ಬಿಡು ಬೇಬಿ. ಸರಿ, ಈಗ ಮುಂದಿನ ಪ್ಲಾನ್ ಏನು ಹೇಳು? ಅದ ಹೇಳಿದ್ನಲ್ಲ, ಇವಾಗ ನೀನು ಮನೆಗೆ ಹೋಗು. ಮನೆಗೆ ಹೋದ್ಮೇಲೆ ಎಲ್ಲರ ಹತ್ರ ಚಂದಾಗಿ ಮಾತಾಡ್ಕೊತಾ ಇರು. ಅಷ್ಟೇ ಅಲ್ಲ, ನಿಮ್ಮ ವೈನಿ, ಅಮ್ಮ, ಅಪ್ಪ, ಅಣ್ಣ ಎಲ್ಲರ ಹತ್ರ ಚಂದಾಗಿ ಪ್ರೀತಿಯಿಂದ ಮಾತಾಡು. ಹೆಂಗಂತ ಅಂದ್ರೆ ಅವ್ರಿಗೆ ನಾಳೆ ನೀನು ಬೇರೆ ಕಡೆ ಹೋಗ್ತಾನಂತಂದ್ರೆ ಅವ್ರಿಗೆ ಬೇಜಾರಾಗಬೇಕು. ಅಷ್ಟು ಪ್ರೀತಿಯಿಂದ ನೋಡ್ಕೊ. ಆಮೇಲೆ ಮದ್ವೆ ಆದಷ್ಟು ಜಲ್ದಿ ಮಾಡ್ಕೊಡ್ರಿ ಅಂತ ಕೇಳ್ಕೊ. ಒಂದು ವೇಳೆ ನಾನು ಆಸ್ತಿ ವಿಷಯ ಬಂತು ಅಂದ್ರೆ ಸದ್ಯಕ್ಕೆ ನೀನು ಆಸ್ತಿ ಮೇಲೆ ಕಣ್ಣಿಟ್ಟಿ ಅಂತ ತೋರ್ಸಕ್ಕೆ ಹೋಗ್ಬೇಡ. ಅಲ್ಲೋ, ಆಲ್ರೆಡಿ ಅದು ಆಗ್ಬಿಟ್ಟೈತಲ್ಲ ಮತ್ತೆ? ಹೌದು, ಅವ್ರಿಗೆ ಹೆಂಗೆ ಅನಿಸ್ಬೇಕು ಅಂತಂದ್ರೆ ನಿನಗೆ ನಾನಾ ಸರ್ವಸ್ವ, ನಾನಿದ್ರೆ ಏನು ಬೇಡ, ನನ್ನಿಂದ ನೀನು ಮತ್ತೆ ಬದಲಾಗಕತ್ತೆ ಅಂತ ಹೇಳಿ ಅವ್ರಿಗೆ ಅಂತ ಅನಿಸ್ಬೇಕು. ಈಗ ಅವ್ರಿಗೆ ನಿನ್ನ ಮೇಲಾಗಲಿ ನನ್ನ ಮೇಲಾಗಲಿ ಕೆಟ್ಟ ಅಭಿಪ್ರಾಯ ಬಂದೈತಿ. ಹಾಗಾಗಿ ಈಗ ನಮ್ಮಿಬ್ರ ಮೇಲೆ ಒಳ್ಳೆ ಅಭಿಪ್ರಾಯ ಬರೋ ನಾಟಕ ಮಾಡಬೇಕು. ಇಷ್ಟು ದಿವಸ ನೀ ಏನೇನು ಮಾಡಿಲ್ಲ ಎಲ್ಲ ರಿವರ್ಸ್ ಆಗಿ ಮಾಡಬೇಕು. ಹೆಂಗಪ್ಪ ಅಂತಂದ್ರೆ ಆಸ್ತಿ ವಿಷಯದಾಗ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ, ಭಾಳ ಹಠ ಮಾಡಬೇಡ, ಎಲ್ಲರ ಜೊತೆ ಚೆನ್ನಾಗಿ ಮಾತಾಡು. ಹಾಂ, ಆಮೇಲೆ ಅವಳು ಸ್ವಾತಿ ನಿನ್ನ ಜೊತೆ ಭಾಳ ಕ್ಲೋಸಾಗಿ ಬಿಹೇವ್ ಮಾಡತ್ತಾಳ ಅಂತ ಅನ್ನಕತ್ತಿಯಲ್ಲ, ನೀನು ಅಷ್ಟು ಚಂದಾಗಿ ಮಾತಾಡು. ಅಯ್ಯೋ, ಅವಳು ನಾನು ನಿನ್ನ ಜೊತೆ ಫೋನಾಗೆಲ್ಲ ಮಾತಾಡಕ್ಕೆ ಕೊಡಕತ್ತಿಲ್ಲ. ನಾನು ಎಲ್ಲಿ ಹೋದ್ರೂ ಬೆನ್ ಹತ್ತಿ ಬರತ್ತಾಳ ಗೊತ್ತೇನ? ನನಗೆ ಏನು ಮಾಡ್ಬೇಕನ್ನೋದು ಗೊತ್ತಾಗತ್ತಿಲ್ಲ. ನೀನು ಏನು ಟೆನ್ಷನ್ ತಗೋಬೇಡ. ಜಸ್ಟ್ ಅವಳೇನು ಮಾತಾಡ್ತಾಳೆ ಎಲ್ಲ ನನಗೆ ಕಾಲ್ ಮಾಡು. ಅಂದ್ರೆ ನೀ ಕಾಲ್ ಆನ್ ಇಟ್ಬಿಡು, ಎಲ್ಲ ನಾನು ಕೇಳಿಸ್ಕೊತೀನಿ. ನನಗೆಲ್ಲರೂ ಏನಾರು ರೆಸ್ಪಾನ್ಸ್ ಮಾಡಬೇಕು ಅನ್ಸಿದ್ರೆ ಮೆಸೇಜ್ ಕಳಿಸ್ತೀನಿ. ಆಮೇಲೆ ನೀನು ನೋಡ್ಬಿಟ್ರೆ ಆಯ್ತಪ್ಪ. ಅದು ಯಾವ ರೀಸನಿಗೆ ಅಂತೇಳಿ ಮೆಸೇಜ್ ಕಳಿಸ್ತೀನಿ ಅಂತೇಳಿ ವಿತ್ ಕ್ಯಾಪ್ಷನ್ನ ಹಾಕಿ ಕಳಿಸ್ತೀನಿ. ನಿನಗೆಲ್ಲ ಅರ್ಥ ಆಗೋ ಥರ ನೀನಷ್ಟೇ ಅದ್ರ ಪ್ರಕಾರ ಮಾಡ್ಕೊತ ಹೋಗು. ಯಾಕಂದ್ರೆ ಈಗ ನಮ್ಗೆ ಕೆಲಸ ಸಾಧನೆ ಮಾಡುವಂಥ ಸಮಯ ಈಗಿಲ್ಲ ಅಂದ್ರೆ ಮುಂದೆ ಯಾವತ್ತೂ ಇಲ್ಲ ನೋಡು. ಆದಷ್ಟು ಜಲ್ದಿ ಮುಗಿಸ್ಕೋಬೇಕು. ನನಗೆ ಬಂದಿರೋ ಸುದ್ದಿ ಪ್ರಕಾರ ಸ್ವರೂಪು ಯಾವುದೋ ಲಾಯರ್ನ ಹಿಡ್ದಾನಂತ. ಆ ಲಾಯರು ಭಾಳ ಜಿದ್ದಿ. ಹಾಗಾಗಿ ಈಗ ಆದಷ್ಟು ಜಲ್ದಿ ಆ ಲಾಯರು ಕೋರ್ಟ್ ಒಳಗಡೆ ಬಂದು ಇನ್ನೂ ಕೆಲಸ ಕೆಡ್ಸೋದಕ್ಕಿಂತ ಮುಂಚೆನೇ ನಾವು ನಮ್ಮ ಕೆಲಸ ಸಾಧನೆ ಮಾಡ್ಕೋಬೇಕು. ಇಲ್ಲಾಂದ್ರೆ ಭಾಳ ಪ್ರಾಬ್ಲಮ್ ಆಕೈತಿ. ಏನು, ಲಾಯರಾ? ಅಯ್ಯೋ ಬಿಡು ಬೇಬಿ, ನೀನೇ ಅವತ್ತು ಹೇಳ್ದಲ್ಲ ಯಾರು ಏನು ಮಾಡಿದ್ರು ಈ ರೀತಿ ಬದಲಾಯಿಸಕ್ಕೆ ಸಾಧ್ಯನೇ ಇಲ್ಲ ಅಂಥೇಳಿ. ಅಷ್ಟಲ್ಲ, ಸ್ವರೂಪನ ಆಸೆ ಎಲ್ಲ ಇಲ್ಲಿಗ ಮುಗೀತು ಅಂಥೇಳಿ. ಹೌದು, ನನಗೆ ಪರ್ಸ್ನಲಿ ಸ್ವರೂಪ ಮೇಲೆ ಯಾವುದೇ ರೀತಿ ದ್ವೇಷ ಇಲ್ಲ. ಆದರೂ ಒಂದಕ್ಕೊಂದು ಕನೆಕ್ಷನ್ ಅದಾವು ಅಂತಂದೇಳಿ ನಾನು ಇಷ್ಟೆಲ್ಲ ಮಾಡ್ತಿರೋದು. ಅಯ್ಯೋ ಹೋಗ್ಲಿ ಬಿಡು ಬೇಬಿ. ಒಂದು ಕೆಲಸ ಮಾಡೋಣ, ಪ್ರತಿಯೊಂದನ್ನು ಬೇಗ ಬೇಗ ಮುಗಿಸ್ಕೊಂಡ್ಬಿಡೋಣ. ನೀ ಹೇಳ್ದಂಗೆ ಮಾಡ್ತೀನಿ ಬಿಡು, ನನ್ನ ಮನೆಗೆ ಹೋಗಿ. ಸರಿ, ನಾವಿನ್ನು ಭಾಳತನ ಇಲ್ಲೇ ವೇಟ್ ಮಾಡೋದು ಬೇಡ. ನಿನ್ನ ಯಾರು ಫಾಲೋ ಮಾಡ್ಕೊಂಡು ಬಂದಿಲ್ಲ ಅಲ್ಲ? ಇಲ್ಲ ಇಲ್ಲ. ಸರಿ, ಹೋಗೋಣ ಬಾ. ಕದ್ದು ಮುಚ್ಚೇನು ಬರಕ್ಕೆ ಹೋಗ್ಬೇಡ, ಎಲ್ಲರಿಗೂ ಮನೆಯೊಳಗೆ ಹೇಳೇ ಬಾ. ಇಲ್ಲಪ್ಪ, ನಮ್ಮ ಮನೆಯಾಗ ಎಲ್ಲರಿಗೂ ಹೇಳೇ ಬಂದೇನಿ, ಕದ್ದು ಮುಚ್ಚಿ ಏನು ಬಂದಿಲ್ಲ. ಸರಿ, ನಡಿ ಹೋಗೋಣ. ಛೇ, ಇವ್ರಿಗೆ ಫೋನ್ ಮಾಡಿ ಎಷ್ಟೊತ್ತಾತು? ಜಲ್ದಿ ಮನೆಗೆ ಬರ್ರಿ ಅಂತಂತ ಹೇಳಿನ ಬಾಳತ್ತಾತು, ಇನ್ನೂ ಬರಕ್ಕೆ ರೆಡಿ ಇಲ್ಲ. ಇವ್ರು ಯಾವಾಗ ಬರ್ತಾರ? ನಾನು ಯಾವಾಗ ನನ್ನ ಮನಸ್ಸಿನ ಮಾತು ಹೇಳ್ಕೊತೇನೋ ಅಂತ ಅನ್ಸಕತ್ಬಿಟ್ಟೈತಿ. ಮೊದಲು ಇವ್ರ ಮುಂದೆ ಹೇಳ್ಕೋಬೇಕು. ಯಾಕೋ ನನ್ನ ತಲೆನ ಓಡಾಕತ್ತಿಲ್ಲ. ಇನ್ನೊಂದ್ಸಲ ಫೋನ್ ಮಾಡ್ಲಾ? ಬೇಡ ಬೇಡ, ಡ್ರೈವಿಂಗ್ ಮಾಡಕತ್ರ ಮತ್ತೆ ಸುಮ್ಮನೆ ಪ್ರಾಬ್ಲಮ್ ಆಗ್ತೈತಿ. ಹೆಂಗಿದ್ರು ಮ್ಯಾಟ್ರ್ ತಿಳಿಸೋನಲ್ಲ, ಜಲ್ದಿ ಬರ್ರಿ, ಎಲ್ಲ ಮನೆಗೆ ಬಂದ್ಮೇಲೆ ಹೇಳ್ತೇನೆ ಅಂತ ಹೇಳಿ ಇಷ್ಟೊತ್ತನ ವೇಟ್ ಮಾಡೇನಂತ. ಇನ್ನೂ ಸ್ವಲ್ಪ ಹೊತ್ತು ವೇಟ್ ಮಾಡಿದ್ರಾಗ ಏನೈತಿ ನೋಡೋಣ. ಆದಷ್ಟು ಜಲ್ದಿ ಬರ್ತಾರ. ತಾಳಿದವನು ಬಾಳಿಯಾನು, ಮತ್ತೇನೋ ಮಾಡಕ್ಕೆ ಹೋಗಿ ಏನಾರ ಆದ್ರೆ ಏನು ಮಾಡಲಿ, ಬರಲಿ. ಸ್ವಾತಿ ರೀ, ಬಂದ್ರ? ಬರ್ರಿ ಇಲ್ಲಿ. ಏನು ಸ್ವಾತಿ, ಏನಾಯ್ತು? ಅಷ್ಟು ಅರ್ಜೆಂಟ್ ಒಳಗಡೆ ಬಾ ಅಂತಂದೇಳಿ ಬರೀ ಏನು ಹೇಳಾರ್ದಂಗೆ ಹಂಗೆ ಫೋನ್ ಇಟ್ಬಿಟ್ಟು ನನಗೆ ಎಷ್ಟು ಟೆನ್ಷನ್ ಆಯ್ತು ಗೊತ್ತಾ? ಬರ್ರಿ, ಅದು ಏನಂತ ಅಂದ್ರೆ, ಒಂದು ನಿಮಿಷ ಈ ಮೊಬೈಲ್ ಒಳಗಿಂದ ಒಂದ್ಸಲ ಕೇಳಿಸ್ಕೊಳ್ರಿ. ಸ್ವಾತಿ, ಏನಿದು? ನನಗೂ ನಂಬಕ ಆಗತ್ತಿಲ್ಲ. ಅಂದ್ರೆ ಇವ್ರು ಇಷ್ಟೆಲ್ಲ ಪ್ಲಾನ್ ಮಾಡಕತ್ತಾರ? ಹಾಂ ರೀ, ಅದು ಇವ್ರಿಷ್ಟೆಲ್ಲ ಪ್ಲಾನ್ ಮಾಡಕತ್ತಿದ್ ನಿಜ. ನಾವು ಹೆಂಗಾರ ಮಾಡಿ ಹುಷಾರಿಂದ ಇರ್ಬೇಕ್ರಿ. ಇವ್ರದ್ದು ಈ ಪ್ಲಾನ್ ಸಕ್ಸಸ್ ಆಗ ಕೊಡಬಾರ್ದು. ಮನೆ ಒಳಗಡೆ ಮಾವ ಏನು ಹೇಳಿದ್ರು ಕೇಳ್ತಾರ, ಆದ್ರೆ ಅತ್ತೆ ಅದಾರಲ್ಲ ಕಾವ್ಯ ಏನು ಹೇಳಿದ್ರು ಅದನ್ನ ನಂಬೋದು. ನಾವು ಹೇಳಿದ್ರೆ ನಂಬೋದೇ ಇಲ್ಲ. ಒಂದು ಕೆಲಸ ಮಾಡೋಣ, ಈ ರೆಕಾರ್ಡಿಂಗ್ನ ತೋರಿಸಿ ಅಮ್ಮಗೆ ತಿಳಿಸಿದ್ರೆ ಹೆಂಗ? ಅಯ್ಯೋ ರೀ, ಸುಮ್ಮನಿರಿ. ಇವಾಗ ಯಾವ ವಾಯ್ಸ್ ಬೇಕಂದ್ರೂ ಯಾರಾದರೂ ಏನಾದ್ರು ಚೇಂಜಸ್ ಮಾಡ್ಕೋಬೋದು. ಅದು ನಿಮ್ಮ ಅಮ್ಮಗೆ ಗೊತ್ತಿಲ್ಲ ಅಂತಂದು ಹೇಳಿ ಏನೂ ಇಲ್ಲ. ಆಮೇಲೆ ಅದನ್ನ ಕಾವ್ಯಾಗೂ ಗೊತ್ತಾಯ್ತಂತ ಅಂದ್ರೆ ಆಕಿ ಏನಾರ ಒಂದು ಹೇಳಿ ನಿಮ್ಮ ಅಮ್ಮನ ಮನಸ್ಸನ್ನ ಬದಲಾಯಿಸ್ಕೊಂಡ್ಬಿಡ್ತಾಳ. ಆಮೇಲೆ ಕಾವ್ಯಾಗ ನಾವೆಲ್ಲ ಫಾಲೋ ಮಾಡೋ ವಿಷಯ ಗೊತ್ತಾಯ್ತು ಅಂತಂದ್ರೆ ನಮ್ಮ ಕೆಲಸಕ್ಕೆಲ್ಲ ಪ್ರಾಬ್ಲಮ್ ಆಗ್ತೈತಿ. ಸೊ ಇದು ಬೇಡ ಅತ್ತೆ ಮುಂದೆ ಹೇಳೋದು. ಹೌದು ಹೌದು ಸ್ವಾತಿ, ನಿಜ. ಆದ್ರೆ ನೀನು ಹೋಗಿತ್ತು ಅವ್ರಿಗೆ ಯಾರಿಗೂ ಡೌಟ್ ಬರಲಿಲ್ವಾ? ಇಲ್ಲ, ಡೌಟ್ ಬಂದಿಲ್ಲ. ಅದು ನೀನು ಅವಳು ಹೋದ ತಕ್ಷಣ ಹೋದೆ, ನಿನಗೆ ಸಿಗ್ಲಾ? ಇಲ್ಲ ರೀ, ನಾನು ಏನು ಅನ್ನಿಸ್ತೇನೋ ಗೊತ್ತಿಲ್ಲ. ಅಕ್ಕಿ ಏನೋ ಪ್ಲಾನ್ ಮಾಡತ್ತಿದ್ಲು, ಸಿಗೋಣ ಸಿಗೋಣ ಅಂತ ಅನ್ನಕತ್ತಿದ್ಲು. ಅಷ್ಟೊತ್ತಿಗೆ ಅಲ್ಲೇ ಮಾವ ಹತ್ರ ಎಲ್ಲ ಮಾತುಕತೆ ಆತಲ್ಲ, ಆವಾಗ ಇಮಿಡಿಯೇಟಾಗಿ ನಾನು ಕಾವ್ಯ ಹತ್ರ ಮಾತಾಡಿದೆ. ಅದಕ್ಕಾಗಿ ನಾನು ಇವಾಗಲೇ ಕೋದಂಡನ ಮೀಟ್ ಆಗಕ್ಕೆ ಹೋಗ್ತೀನಿ, ಯಾರು ಡಿಸ್ಟರ್ಬ್ ಮಾಡಬೇಡ್ರಿ ಅಂತ ಹೊಂಟಿದ್ಲು. ಅಷ್ಟೊತ್ತಿಗೆ ನಾನೇನು ಮಾಡಿದೆ ಅಂತ ಅಂದ್ರೆ ಸ್ವಲ್ಪ ಅಕ್ಕಿ ಹತ್ರ ಫೋನ್ ಇಸ್ಕೊಂಡೆ. ಅವಳು ಸುಮ್ಮನೆ ಕೊಟ್ಲಾ? ಅಯ್ಯೋ, ಆಕಿಗೆ ಮೊದಲು ಕೋದಂಡನ ಮೀಟ್ ಮಾಡಕ್ಕೆ ಹೋಗೋಕ್ಕಾಗಬೇಕಿತ್ತು. ಹಾಗಾಗಿ ನನ್ನ ಕಾಟ ತಪ್ಪಿದ್ರೆ ಸಾಕಿತ್ತು. ಅದಕ್ಕೆ ಯಾಕೆ ಫೋನ್ ಬೇಕು ಅಂತ ಕೇಳಿದ್ಲು. ನಾನು ನಿಮ್ಮ ಅಣ್ಣಗೆ ಫೋನ್ ಮಾಡಬೇಕಿತ್ತು, ಸ್ವಲ್ಪ ಅರ್ಜೆಂಟ್ ಐತಿ ಅಂತ ಅಂದೆ. ಅದಕ್ಕಾಗಿ ಯಾಕೆ ವೈನಿ ನಿಮ್ಮ ಹತ್ರ ಫೋನ್ ಇಲ್ಲೇನೋ ಅಂದ್ಲು. ನಾನು ನಿಮ್ಮ ಅಣ್ಣ ಕರೆನ್ಸಿ ಹಾಕಿಲ್ಲ, ಔಟ್ ಗೋಯಿಂಗ್ ಸ್ಟಾಪ್ ಆಗೈತಿ, ಹಾಗಾಗಿ ಸ್ವಲ್ಪ ಅರ್ಜೆಂಟಾಗಿ ಫೋನ್ ಮಾಡಬೇಕಿತ್ತು, ಮನೆಗೆ ಏನೋ ಐಟಮ್ ತರಕ್ಕೆ ಹೇಳಬೇಕಿತ್ತು ಅಂತ ಅಂದೆ. ಅವಳು ಯಾವ ಲಕ್ಷ ಒಳಗಿದ್ಲೋ ಏನೋ. ಸರಿ ವೈನಿ ಜಲ್ದಿ ಕೊಡ್ರಿ ಅಂತಂದೇಳಿ ನನಗೆ ಫೋನ್ ಕೊಟ್ಲು. ಅಷ್ಟೇ ಅಲ್ಲ ನಿನ್ನ ಕೈ ಫೋನ್ ಕೊಟ್ಟು ಆರಾಮಾಗಿ ಅವಳು ಸುಮ್ಮನೆ ನಿಂತ್ಕೊಂಡ್ಲಾ? ಇಲ್ಲ ಇಲ್ಲ, ಅವಳು ಅತ್ತೆ ಹತ್ರ ಮಾತಾಡತ್ತಿದ್ಲು. ಅವಳು ಏನೇನೋ ಗೊತ್ತಿಲ್ಲ, ಅವಳು ಚಾಟ್ ಮಾಡಿದ್ದೆಲ್ಲ ನಾನು ನೋಡ್ತೇನೆ ಅಂತ ಅವಳು ತಲೆ ಒಳಗಿತ್ತೋ ಇಲ್ಲೋ ಒಂದು ಗೊತ್ತಿಲ್ಲ. ಆದ್ರೆ ಮಾತ್ರ ಆಕಿನ ಮೈಂಡ್ ಕಾನ್ಸ್ಟೆಂಟ್ ಆಗಿರಲಿಲ್ಲ. ಅವಳ ಮೈಂಡ್ ಬೇರೆ ಕಡೆನೇ ಓಡಾತಿತ್ತು. ಹಾಗಾಗಿ ನಾನು ಅದೇ ಟೈಮ್ನ ಯುಟಿಲೈಸ್ ಮಾಡ್ಕೊಂಡು ಅವಳ ಕೈಯಿಂದ ಮೊಬೈಲ್ ಇಸ್ಕೊಂಡವಳ. ನಾನು ಫಸ್ಟ್ ಏನು ಮಾಡಿದೆ ಅಂದ್ರೆ ನನ್ನ ಮೊಬೈಲಿಗೆ ಅವಳ ಲೈವ್ ಲೊಕೇಶನ್ನ ಶೇರ್ ಮಾಡ್ಕೊಂಡೆ. ಏನು ಲೈವ್ ಲೊಕೇಶನ್? ಆಮೇಲೆ ಮೊಬೈಲ್ ಚೆಕ್ ಮಾಡಿದ್ರೆ ಏನು ಮಾಡ್ತೀವಿ ಸ್ವಾತಿ? ರೀ, ನನ್ನೇನಷ್ಟು ಬುದ್ಧು ಅನ್ಕೊಂಡಿರಿ. ನಾನು ಇಮಿಡಿಯೇಟ್ ಆಗಿ ಆಕಿನ ಕಡೆಯಿಂದ ಲೊಕೇಶನ್ ಶೇರ್ ಮಾಡ್ಕೊಂಡ ತಕ್ಷಣ ಆ ಮೆಸೇಜ್ನ ಡಿಲೀಟ್ ಫಾರ್ ಮೀ ಅಂತ ಅಷ್ಟೇ ಕೊಟ್ಟೆ.
ಅಂದ್ರೆ ಅದು ಅವಳಿಗೆ ಕಾಣಿಸೋದಿಲ್ಲ, ಆದ್ರೆ ನನಗೆ ಆಲ್ರೆಡಿ ಡೆಲಿವರ್ ಆಗಿತ್ತು. ನಾನು ಇಮಿಡಿಯೇಟ್ ಆಗಿ ಮೆಸೇಜ್ ಓಪನ್ ಮಾಡ್ಕೊಂಡೆ. ಅವ್ಳು ನಿಲ್ಲೂ ಇಲ್ಲ, ನಾನು ಏನು ಮಾಡಕತ್ತೀನಿ ಏನು ಎತ್ತ ನೋಡ್ಲೂ ಇಲ್ಲ. ಅಕ್ಕಿ ಕೊಟ್ಟು ನನ್ನ ಕಡೆಯಿಂದ ತಪ್ಪಿಸ್ಕೊಂಡ್ರೆ ಸಾಕಾಗಿತ್ತು, ಹಾಗಾಗಿ ಓಡೋಗ್ಬಿಟ್ಲು. ಆಮೇಲೆ ಅತ್ತೆ ಕೇಳಿದ್ರು ನೀನು ಯಾಕೆ ಆಕಿನ ಬೆನ್ನು ಹತ್ತಿ ಅಂತ ಹೇಳಿ. ನಾನು ಅವ್ರನ್ನ ಸ್ವಲ್ಪ ಎಮೋಷನಲಿ ಚಂದಾಗಿ ಮಾತಾಡಿಸಿ ಕಾವ್ಯಾನ ನನಗೀಗೆಲ್ಲ ಅಂತ ಹೇಳಿ ಹಂಗ ಹಿಂಗ ಅಂತ ಹೇಳಿ ಅವ್ರನ್ನೂ ಯಾಮಾರಿಸಿ ಇಮಿಡಿಯೇಟ್ ಆಗಿ ಹೊರಗೆ ಬಂದೆ. ಅಷ್ಟೊತ್ತಿಗೆ ಆಗ್ಲೂ ಅವಳು ಹೋಗ್ಬಿಟ್ಟಿದ್ಲು. ನನಗೇನೋ ಡೌಟ್ ಇತ್ತು, ಈ ಲೈವ್ ಲೊಕೇಶನ್ ಆಯಿತೋ ಇಲ್ಲೋ ಡಿಲೀಟ್ ಆಗಿತ್ತು ಅಂತ ಹೇಳಿ ಓಪನ್ ಮಾಡಿದೆ. ಲಕಿಲಿ ಇತ್ತು. ಇಮಿಡಿಯೇಟ್ ಆಗಿ ಆಕೆ ಎಲ್ಲಿ ಹೋಗ್ತಾಳೆ ಅಂತಂದೇಳಿ ನೋಡಿದೆ. ನೋಡಿದ ತಕ್ಷಣ ನನಗೆ ಕಾಣಿಸಕತ್ತಿದ್ದಕ್ಕೆ ಎಲ್ಲೆಲ್ಲಿ ಹೊಂಟಾಳೆ ಎಲ್ಲ ನನಗೆ ಲೊಕೇಶನ್ ಟ್ರೇಸ್ ಮಾಡೋಕೆ ಈಸಿ ಆಯ್ತು. ಹೋದೆ. ಆಮೇಲೆ ಅವರು ಯಾರು ಇಲ್ಲದೆ ಇರೋ ಜಾಗದಾಗ ಕುತ್ಕೊಂಡಿದ್ರು. ಹಾಗಾಗಿ ನಾನೇನು ಮಾಡಿದೆ ಅಂದ್ರೆ ಅವ್ರ ಟೇಬಲ್ ಪಕ್ಕಕ್ಕೆ ಒಂದು ಸಣ್ಣ ಗಾಡಿ ಇತ್ತು, ಅಲ್ಲೇ ಕುತ್ಕೊಂಡಿದ್ದೆ. ಅವ್ರು ಏನೇನು ಮಾತಾಡ್ತಾರೆ ಎಲ್ಲ ನನಗೆ ಕೆಲಸ ಆಗ್ತಿತ್ತು. ಅವ್ರೇನು ಭಾಳ ಸಣ್ಣಕ್ಕೇನು ಮಾತಾಡತ್ತಿದ್ದಿಲ್ಲ, ಜೋರಾಗಿನೇ ಮಾತಾಡತ್ತಿದ್ರು. ಆಮೇಲೆ ಇನ್ನೊಂದೇನಂತಂದ್ರೆ ಆ ಟೈಮ್ ಒಳಗಡೆ ಆ ಕಡೆ ಸರ್ವಿಸ್ ಇರಲಿಲ್ಲ, ಹಾಗಾಗಿ ಜನಗಳು ಜಾಸ್ತಿ ಇಲ್ಲದೆ ಇದ್ದಿದ್ದಕ್ಕೆ ಅವ್ರು ಮಾತಾಡಿದ್ದು ಎಲ್ಲ ಕೇಳಿಸಕತ್ತಿತ್ತು. ನಾನೇನು ಮಾಡಿದೆ, ಇಮಿಡಿಯೇಟ್ ಆಗಿ ಮೊಬೈಲ್ ಎಲ್ಲ ಆನ್ ಮಾಡ್ಕೊಂಡು ಅವ್ರ ರೆಕಾರ್ಡಿಂಗ್ನ ಶುರು ಮಾಡಿದೆ. ಅವ್ರು ಏನೇನು ಮಾತಾಡ್ತಾರಲ್ಲ ಅದೆಲ್ಲ ರೆಕಾರ್ಡ್ ಆಯ್ತು. ಇನ್ನು ಅವ್ರು ಹೋಗೋಣ ಅಂತಂದೇಳಿ ಯಾವ ಮಾತಾಡ್ಕೊಂಡ್ರು, ನಾನು ಇಮಿಡಿಯೇಟ್ ಆಗಿ ಹೊರಗಡೆ ಬಂದು ನಿಮ್ಗೆ ಫೋನ್ ಮಾಡಿದೆ. ಅಷ್ಟೇ ನಡೆದಿರೋದು. ವಾವ್, ನನ್ನ ಹೆಂಡತಿ ಇಷ್ಟು ಬ್ರಿಲಿಯಂಟ್ ಅದ ಅಂತ ನನಗೆ ಗೊತ್ತೇ ಇರಲಿಲ್ಲ. ಸಾಕು ಹೊಗಳಿದ್ದು. ಅಯ್ಯೋ ನಿಜವಾಗ್ಲೂ ಸ್ವಾತಿ, ನೀನು ಇಷ್ಟೆಲ್ಲ ತಲೆ ಓಡಿಸ್ತಿ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಗೊತ್ತಾ. ಒಟ್ಟು ಏನೋ ಒಂದು ಉಪಯೋಗ ಆತಲ್ಲ ಸಾಕು. ಈಗ ಏನು ಮಾಡ್ಬೇಕಂತ ಮಾಡಿದ್ದಿ ನೆಕ್ಸ್ಟು? ಅರಿ ಅವಳು ಯಾವ ರೀತಿಯಿಂದ ನಮ್ಮ ಹತ್ರ ಬಂದು ಚಂದಾಗಿ ಮಾತಾಡ್ಕೊಂತ ಇರ್ಬೇಕಂತ ಅನ್ಕೊಂಡಾಳಲ್ಲ, ನಾವು ಹಂಗೆ ಚಂದಾಗಿ ಮಾತಾಡ್ಕೊಂತಾನ ಅವಳ ಹತ್ರ ಎಲ್ಲ ಬಾಯ್ ಬಿಡ್ಸೋಣ. ಇಲ್ಲಿ ನೋಡು ಸ್ವಾತಿ, ನಮಗೆ ಅವಳು ಆ ರೀತಿ ಮಾಡಾತಾಳ ಅನ್ನೋದು ಗೊತ್ತೈತಿ, ಆದ್ರೆ ನಾವು ಹಿಂಗದೇವ ಅನ್ನೋದು ಆಕಿಗೆ ಗೊತ್ತಿಲ್ಲ ಇನ್ನು. ಹಾಗಾಗಿ ಅವರು ಈ ರೀತಿಯಾಗಿ ಪ್ಲಾನಿಂಗ್ ಮಾಡ್ಕೊಂಡಾರ. ಆದ್ರೆ ಅವಳು ಎಲ್ಲ ಪ್ರೀತಿಯಿಂದ ಕೇಳಿದ್ರೆ ಬಾಯಿ ಬಿಡ್ತಾಳ ಅನ್ನೋದು ಡೌಟು. ಏನೋ ಒಂದು ಪ್ಲಾನ್ ಮಾಡೋಣ ಬಿಡ್ರಿ. ಹೆಂಗಾರ ಮಾಡಿ ಸಣ್ಣ ಸುಳಿ ಸಿಕ್ಕರು ನಮಗೆ ಸಾಕು. ಮೊದಲು ನಾವು ಮಾಡಬೇಕಾಗಿರೋ ಕೆಲಸ ಏನು ಅಂದ್ರೆ ಅತ್ತೆಗೆ ಕಾವ್ಯನ ನಿಜ ಸ್ವರೂಪ ಗೊತ್ತಾಗ್ಬೇಕಷ್ಟೆ. ಅಂದ್ರೆ ಹೌದು ರೀ, ಅತ್ತೆ ಏನಾದರೂ ಈ ವಿಷಯ ನಂಬಿದ್ರು ಅಂತ ಇಟ್ಕೊಳ್ರಿ, ಆವಾಗ ಅರ್ಧ ಕಾವ್ಯನ ಬಾಲ ಕಟ್. ಈಗ ಎಲ್ಲ ಮ್ಯಾಟ್ರ್ ಒಳಗಡೆನೂ ಅತ್ತೆನ ಅವಳ ಪರವಾಗಿ ವಹಿಸ್ಕೊಂಡು ಮಾತಾಡತ್ತಿದ್ದು, ಹಾಗಾಗಿ ಎಲ್ಲ ಅವಳಿಗೆ ಜಯ ಸಿಗಾಕತ್ತಿದ್ದು. ಯಾವಾಗ ಅತ್ತೆಗೆ ಎಲ್ಲ ಮ್ಯಾಟ್ರ್ ಗೊತ್ತಾಗಿ ಅವಳು ವಿರುದ್ಧವಾಗಿ ಮಾತಾಡೋಕೆ ಶುರು ಮಾಡ್ತಾರ, ಆವಾಗ ಅವಳು ಸೋಲು ಕಟ್ಟಿಟ್ಟು ಬುತ್ತಿ. ಆಮೇಲೆ ಮುಂದಿಂದ ನಮ್ಮ ಕೆಲಸ ಹಗರ ಅಷ್ಟೇ. ಆದ್ರೂ ಅಮ್ಮನ ನಂಬಕ್ಕೆ ಆಗಂಗಿಲ್ಲ ಸ್ವಾತಿ. ಅವಳು ಯಾವಾಗ ಹೆಂಗೆ ಬದಲಾಗ್ತಾಳು ಒಂದೂ ಗೊತ್ತಾಗೋದಿಲ್ಲ. ಏನಾರ ಮಾಡಿ ಇದು ಆದಷ್ಟು ಜಲ್ದಿ ಸಾರ್ಟ್ ಔಟ್ ಮಾಡಬೇಕು. ನಮ್ಮಿಂದ ಪಾಪ ಇನ್ನೊಬ್ರು ಜೀವನ ಹಾಳಾಗಬಾರ್ದು. ಅಷ್ಟಲ್ಲ, ಇವಳು ಇದನ್ನೆಲ್ಲ ತಗೊಂಡೋಗಿ ಎಲ್ಲಿ ನಿಲ್ಲಿಸ್ತಾಳ ಅನ್ನೋದು ಗೊತ್ತಾಗತ್ತಿಲ್ಲ. ಈಗ ನಾವು ಇಲ್ಲಿಷ್ಟೆಲ್ಲ ಮಾತಾಡ್ಕೊಂತ ನಿಂತೇವಲ್ಲ, ಅಲ್ಲಿ ಏನು ಪ್ಲಾನ್ ಮಾಡಿರ್ತಾಳೋ ಏನೋ ಒಂದೂ ಗೊತ್ತಾಗತ್ತಿಲ್ಲ. ಒಂದೊಂದು ಕ್ಷಣನೂ ನಿಗೂಢವಾಗಿ ಮಾತಾಡತ್ತಾಳಕಿ. ಅವಳು ಒಂದೊಂದು ನಡೆನೂ ನಿಗೂಢವಾಗಿನ ಐತಿ. ಹೌದು ರೀ. ಆಮೇಲೆ ಇವತ್ತು ಪೂಜನ್ ಬಗ್ಗೆ ಮಾತಾಡಿದ್ರ, ಯಾವ ಪೂಜಾ ಅಂತ ಕೇಳಿದ್ಲು ನನಗ. ಏನೋ ಪೂಜನ್ನ ಯಾವ ಪೂಜಾ ಅಂತ ಕೇಳಿದ್ಲ. ಆಮೇಲೆ ಮತ್ತೆ ಅವಳ ಹೆಸರು ಕಂಡ್ರೆ ನನಗೆ ಹಂಗಲ್ಲ ಹಂಗೆ ಹೆಂಗೆ ಅಂತೇಳಿ ಏನೋ ಸಮಜಾಯಿಸಿ ಕೊಟ್ಬಿಟ್ಲು ರೀ. ಏನಪ್ಪ ನನಗೆಲ್ಲ ಅಯೋಮಯ ಅನಿಸ್ತಾ ಐತಿ. ಸರಿ ಈಗ ಹೋಗುನಿ. ಅವಳು ಏನು ಮಾಡಕತ್ತಾಳ ನೋಡು, ಅವಳ ಜೊತೆಗೆ ಇರು. ಹೆಂಗಿದ್ರು ಆಕಿನೂ ನೀ ಬಂದ್ರೆ ಚಂದ ಮಾತಾಡ್ಬೇಕಂತ ಅನ್ನಕತ್ತಾಳಲ್ಲ. ಆಕಿನ ಕಾರ್ಯ ಸಾಧನೆಗೋಸ್ಕರ ಆಕಿ ಈಗ ನಿನ್ ಜೊತೆ ಚಂದಾಗಿ ಇರ್ತಾಳ. ಅಷ್ಟೇ ಅಲ್ಲ, ನಾನು ಹಂಗ ನಿನ್ನ ಹುಡ್ಕೊಂತ ಬಂದೋರ್ಗತೆ ಮಾಡಿ ನಾನು ಅಲ್ಲೇ ಮಾತಾಡ್ಕೊಂತ ನಿಲ್ತೀನಿ. ಹೆಂಗಾರ ಆದ್ರೂ ಯಾರೆಷ್ಟೇ ಬುದ್ಧಿವಂತರಾದ್ರೂ ಒಂದೊಂದ್ಸಲ ಟೆನ್ಷನ್ ಒಳಗಡೆ ಇರೋ ಸತ್ಯನ ಬಾಯಿ ಬಿಡಬೇಕು. ಹಂಗೆ ಬಾಯಿ ಬಿಡ್ತಾಳೆ ನೋಡೋಣ. ಹೌದು ರೀ. ಮತ್ತೆ ಆಗಳ ಹಂಗಾಗಿನ ನಾನು ಆ ಟೈಮ್ನ ಯುಟಿಲೈಸ್ ಮಾಡ್ಕೊಂಡಿದ್ದು. ಅದಕ್ಕೆ ಲೈವ್ ಲೊಕೇಶನ್ನ ಎಲ್ಲ ಶೇರ್ ಮಾಡ್ಕೊಂಡು ಅವಳನ್ನ ನಾನು ಹೋಗಿ ಬೆನ್ನು ಹತ್ಕೊಂಡು ಎಲ್ಲ ಹುಡ್ಕಾಡ್ಕೊಂಡ್ ಬಂದಿದ್ದು. ಇಲ್ಲ ಅಂತಂದಿದ್ರೆ ಎಲ್ಲ ಆಗ್ತಿತ್ತು. ನನಗೆ ಗೊತ್ತು ಏನಾಗತ್ತೈತಿ ಅಂತ ಹೇಳಿ, ಆದ್ರೆ ನಾ ಏನು ಮಾಡತ್ತೇನೆ ಅನ್ನೋದು ಆಕಿ ಗೊತ್ತಿಲ್ಲಲ್ಲ. ಹಾಗಾಗಿ ಅವಳು ನನ್ನ ಮೇಲೆ ಕಣ್ಣಿಟ್ಟಿಲ್ಲ. ಯಾವುದೇ ಕಾರಣಕ್ಕೂ ಆಕಿಗೆ ನನ್ನ ಮೇಲೆ ಡೌಟ್ ಬರ್ತಾರ ನಡ್ಕೋಬಾರ್ದು. ನಿಜ. ನಿನ್ನ ಮೇಲೆ ಡೌಟ್ ಬಂತು ಅಂತಂದ್ರೆ ನಮ್ಮ ಕೆಲಸ ಅರ್ಧ ಕೆಟ್ಟಂಗ, ಅರ್ಧ ಅಲ್ಲ ಪೂರ್ತಿ ಕೆಟ್ಟಂಗ. ಮತ್ತು ಅವಳು ಆಮೇಲೆ ಯಾರನ್ನೂ ನಂಬೋದೇ ಇಲ್ಲ. ರೀ, ಒಂದು ಕೆಲಸ ಮಾಡೋಣ ತಡೀರಿ. ಏನು ಮಾಡ್ತೀವಿ? ಅದು ನಿನ್ನೆ ಸಾಯಂಕಾಲ ಬಜ್ಜಿ ಮಾಡಿ ತಿನ್ನಕ್ಕೆ ಕೊಟ್ಟಿದ್ದೆ. ಇವತ್ತು ಮತ್ತೇನಾರ ಸ್ನ್ಯಾಕ್ಸ್ ಮಾಡ್ಕೊಂಡು ತೊಗೊಂಡು ಹೋಗಿಕೀಗ ತಿನ್ನಕ್ಕೆ ಕೊಡೋ ಥರ ನೆಪ ಮಾಡ್ಕೊಂಡು ಆಕಿನ ಜೊತೆ ಚಂದೆ ಮಾತಾಡಿ ಮತ್ತೇನಾರ ಬಾಯ್ ಬಿಡಿಸ್ತೇನೆ. ಬೇಡ ಅಷ್ಟೆಲ್ಲ ಕಷ್ಟಪಡಕ್ಕೆ ಹೋಗ್ಬೇಡ. ಒಂದು ಕೆಲಸ ಮಾಡು, ನಿನ್ನ ಮೊಬೈಲ್ ತೊಗೊಂಡು ಹೋಗಿ ಅದೇನೋ ಗೊತ್ತಾಗತ್ತಿಲ್ಲ, ಇದು ಹೆಂಗೆ ಮಾಡೋದು ಅದು ಹೆಂಗೆ ಮಾಡೋದು ಅಂತೇಳಿ ಕೇಳ್ಕೊ. ಅಂದ್ರೆ ಸ್ವಲ್ಪ ಆಕಿಂದ ಐಡಿಯಾಸ್ ಏನೇನದಾವ ಎಲ್ಲ ನಿನಗೂ ಗೊತ್ತಾಗ್ತೈತಿ. ಸರಿ. ನಾನು ಹೊರಗೆ ಹೋಗಿರ್ತೀನಿ. ಆಕಿ ನಾ ಎಲ್ಲದೇನೆ ಅಂತ ಕೇಳಿದ್ರೆ ಬಂದಿದ್ರು ಮತ್ತೆಲ್ಲ ಹೊರಗೆ ಹೋದ್ರು ಕೆಲಸದ ಮೇಲೆ ಅಂತ ಹೇಳ್ಬಿಡು. ಮತ್ತು ನಾ ಇಲ್ಲದೇನೆ ನೀನು ಅಲ್ಲದಿ ಅಂತ ಅಂದ್ರೆ ಮತ್ತೆ ಡೌಟ್ ಬರ್ತೈತಿ. ಸರಿ ರೀ. ಇದೆಲ್ಲ ಮ್ಯಾಟರ್ನ ನಾನು ಸ್ವರೂಪ ಮತ್ತು ಸೂರಜ್ ಹತ್ರ ಡಿಸ್ಕಸ್ ಮಾಡ್ತೇನೆ. ಸರಿ ರೀ. ಆದರೆ ಇದೆಲ್ಲ ಡೀಟೇಲ್ಸ್ ಸದ್ಯಕ್ಕೆ ಅವ್ರ ಹತ್ರ ಶೇರ್ ಮಾಡಬೇಡ್ರಿ. ಅಂದ್ರೆ ನಾನು ರೆಕಾರ್ಡಿಂಗ್ ತೊಗೊಂಡೇನಲ್ಲ ಅದನ್ನು. ಯಾಕಂತ ಅಂದರೆ ಇದು ಇಂಟರ್ನಲ್ಲಿ ಅಲ್ಲ, ನಮ್ಮನಿ ಮ್ಯಾಟರ್ ಇರೋದು. ಸ್ವರೂಪ ಮ್ಯಾಟರ್ ಏನೂ ಇಲ್ಲ ಇದ್ರೊಳಗೆ, ಹಾಗಾಗಿ ಹೇಳಿದ್ದು. ಸರಿ ಸ್ವಾತಿ, ಅವ್ರ ಐಡಿಯಾ ಬಗ್ಗೆ ನಾನು ಹೇಳ್ಕೊತೇನೆ ಅಷ್ಟೇ. ಬಟ್ ಇದನ್ನೆಲ್ಲ ನಾನು ಹೇಳೋದಿಲ್ಲ. ನೀವು ಹೋಗಿ ಏನೇನು ಮಾತು ಕೇಳಿಸ್ಕೊಂಡು ಅದನ್ನ ಬಗ್ಗೆ ಹೇಳ್ತೇನೆ. ಸರಿ ರೀ. ನೀವು ನಿಮ್ಮ ಕೆಲಸ ಮಾಡಿರಿ, ನಾನು ನನ್ನ ಕೆಲಸ ಮಾಡ್ತೇನೆ. ನಡೀರಿ. ತಗೋ ನಿನ್ನ ಫೋನ್. ಸರಿ, ನಾ ಬರ್ಲಾ? ಬಾಯ್ ಬಾಯ್ ರೀ. ಯಾವುದಕ್ಕೂ ಹುಷಾರು. ನೀನು ಅಷ್ಟೇ ಯಾವುದೇ ಕಾರಣಕ್ಕೂ ಯಾವುದೂ ಕಾವ್ಯನ ಮುಂದೆ ಬಾಯ್ ಬಿಡಬೇಡ. ಅವಳಿಗೆ ನಾವು ಹಿಂಗೆಲ್ಲ ಮಾಡತ್ತೇವೆ ಅನ್ನೋದು ಒಂಚೂರು ಹಿಂಟು ಬಿಟ್ಕೊಡ್ಬೇಡ. ಸರಿ ರೀ. ಬಾಯ್ ಸ್ವಾತಿ. ಬಾಯ್ ರೀ. ಜಲ್ದಿ ಊಟಕ್ಕೆ ಬರ್ರಿ. ಸರಿ, ಒಂದು ½ an hour ಬಂದ್ಬಿಡ್ತೇನೆ ಅಷ್ಟೇ. ಅದು ಏನೂ ಕೆಲಸ ಇಲ್ಲ, ನಾನು ಫ್ರೀನಾ ಅದೇನಿ. ಆದ್ರೆ ಕಾವ್ಯನ ಬಗ್ಗೆ ಗೊತ್ತಾಗಬೇಕಲ್ಲ, ಹಾಗಾಗಿ ನಿನಗೆ ಅಲ್ಲಿ ಹೋಗು ಅಂದಿದ್ದು. ನೀ ಅಲ್ಲಿ ಹೋಗಿ ನಾ ಇಲ್ಲಿದ್ರೆ ಅವಳಿಗೆ ಡೌಟ್ ಬರ್ತೈತಲ್ಲ, ಅದಕ್ಕಷ್ಟೇ ಈ ಪ್ಲಾನ್. ಸರಿ ರೀ, ಆಯ್ತು. ಬಾಯ್. ಇನ್ನು ಎಷ್ಟು ದಿವಸ ಅಂತ ಹೇಳಿ ನಾಟಕ ಮಾಡಬೇಕು ಏನೋ. ಈ ಕಾವ್ಯ ಒಂದು ಸರಿ ಇದ್ದಿದ್ದು ಇಷ್ಟೊತ್ತಿಗೆ ನಮ್ಮ ಮನೆ ನಂದಗೋಕುಲ ಆಗಿರ್ತಿತ್ತು. ಹೋಗ್ಲಿ ಬಿಡು, ಆಕೆ ಹಿಂಗಿದ್ದಕ್ಕಲ್ಲ ನಾನು ಬುದ್ಧಿ ಕಲ್ತಿದ್ದು. ಇಲ್ಲ ಅಂದಿದ್ರೆ ಮತ್ತಿನ್ನು ನನ್ನ ಬುದ್ಧಿ ಹೆಂಗಿರ್ತಿತ್ತೇನೋ, ವಕ್ರವಾಗ ಇರ್ತಿತ್ತು ಕಾಣ್ತತಿ. ಇನ್ನೊಬ್ರನ್ನ ಸರಿ ಮಾಡಕ್ಕೆ ಹೋಗಿ ನನ್ನ ಬುದ್ಧಿ ಸರಿ ಆಯ್ತು. ನೀನೆಂದರೆ ನನ್ನೊಳಗೆ ಏನೋ ಒಂದು ಸಂಚಲನ. ಏನಪ್ಪ ಈ ಕೋದಂಡಗಂತರು ಎಷ್ಟು ಸರಿ ಫೋನ್ ಮಾಡ್ತಾನೇನ. ಈಗಾರ ಮೀಟಾಗಿ ಬಂದೇವಿ, ಆಗ್ಲೇ ಫೋನ್ ಮಾಡಕತ್ತಾನ ನೋಡು. ಹಲೋ ಬೇಬಿ, ಹೇಳು ಬೇಬಿ. ಈಗಾರ ಮೀಟಾಗಿ ಬಂದೇವಿ, ಆಗ್ಲೇ ಮತ್ತೆ ಫೋನ್ ಮಾಡ್ತೀಯಾ? ಅಯ್ಯೋ ಅದು ಅಲ್ಲ ಬೇಬಿ, ನಾನು ನಿನ್ನ ಹತ್ರ ಇಂಪಾರ್ಟೆಂಟ್ ಮ್ಯಾಟರ್ ಮಾತಾಡಬೇಕಿತ್ತು. ಅಯ್ಯೋ ನೀನು ಯಾವಾಗಲೂ ಅದೇ ಹೇಳ್ತೀಯಪ್ಪ. ಏನು ಹೇಳು ಬೇಗ. ಅದು
ಇಷ್ಟ ಆಗ್ಬಿಟ್ಟಿದ್ ಬೇಬಿ. ನನಗಂತೂ ಭಾಳ ಹೆದರಿಕೆ ಆಗಕತ್ತೈತಿ. ಏನು ಮಾಡ್ಬೇಕನ್ನೋದ ಗೊತ್ತಾಗತ್ತಿಲ್ಲ. ವಾಟ್? ಏನು? ನೀ ಹೇಳತ್ತಿದ್ ನಿಜನಾ? ಹೌದು ಬೇಬಿ, ಯಾಕೋ ನನಗೆ ಭಾಳ ಹೆದರಿಕೆ ಆಗಕತ್ತೈತಿ. ಸರಿ ಸರಿ, ನೀ ಏನು ಹೆದರ್ಬೇಡ, ನಾ ಬರ್ತೇನೆ, ಇವಾಗಲೇ ಬರ್ತೇನೆ. ಏನಕ್ಕೆ ಇಷ್ಟು ಟೆನ್ಷನ್ ಒಳಗದಾಳಲ್ಲ? ಏನು ಮಾತಾಡ್ತಿರ್ಬೋದು, ಏನಾಗಿರ್ಬೋದು? ಸರಿ, ಓಕೆ ಓಕೆ, ಬಾಯ್. ಸ್ವಲ್ಪ ಟೈಮ್ ಕೊಡು, ನನಗೆ ಬರ್ತೀನಿ. ನೀನು ನಾನು ಹೇಳಿದ ಪ್ಲೇಸಿಗೆ ಬಂದ್ಬಿಡು. ಸರಿ. ವೈನಿ, ನೀವು ಕಾವ್ಯ, ಯಾಕೆ ಏನಾತ? ಯಾಕೆ ಇಷ್ಟು ಟೆನ್ಷನ್ ಒಳಗದಿದೆ? ಯಾರ ಹತ್ರ ಮಾತಾಡತ್ತಿದ್ದಿ ಫೋನ್ನಾಗ? ಎಲ್ಲ ಆರಾಮದಾರಲ್ಲ ಎಲ್ಲರೂ? ಯಾರಿಗಾರ ಏನಾರು ಆಗಿತ್ತೇನ? ಯಾಕೆ ಇಷ್ಟು ಟೆನ್ಷನ್ ತಗೊಂಡಿದ್ದಿ? ಅಯ್ಯೋ, ಏನಪ್ಪ ಹೇಳೋದು? ಇವ್ರನ್ನ ಫೋನೇ ಮಾತಾಡೋದೇನಾರು ಕೇಳಿಸ್ಕೊಂಡ್ರೆ ಹಿಂಗೆ? ಏನಪ್ಪ, ನೋಡೋಣ, ಏನೋ ಒಂದು ಮ್ಯಾನೇಜ್ ಮಾಡೋಣ. ವೈನಿ, ನಾನು ಅರ್ಜೆಂಟಾಗಿ ಹೊರಗೆ ಹೋಗ್ಬೇಕು. ಯಾಕೆ ಕಾವ್ಯ ಇಷ್ಟೊತ್ತಿಗ? ಆಲ್ರೆಡಿ 6 ಗಂಟೆ ಆಗೈತಿ, ಇಷ್ಟೊತ್ತಿಗೆ ಹೊರಗೆ ಹೋಗ್ತಿ ಅಂತ ಅನ್ನಕತ್ತಿಯಲ್ಲ? ಮನೆಗೆ ಯಾರಿಗಾರ ಹೇಳಾರ ಹೋಗ್ಬೇಕಲ್ಲ? ಇಲ್ಲ ವೈನಿ, ಅದು ಅರ್ಜೆಂಟು. ಅದು ನನ್ನ ಫ್ರೆಂಡ್ ಒಬ್ಳಿಗೆ ಆಕ್ಸಿಡೆಂಟ್ ಆಗ್ಬಿಟ್ಟೈತಿ, ಹಾಗಾಗಿ ನಾನು ಬೇಗನೆ ಹೋಗ್ಬೇಕು. ಏನು ಆಕ್ಸಿಡೆಂಟಾ? ನಾನು ಬರ್ತೀನಿ ನಡಿ. ಹಂಗಂದ್ರೆ ನೀವು ಒಬ್ಬಳೆ ಹೋಗೋದು ಬೇಡ, ನಿಮ್ಮ ಅಣ್ಣಗೂ ಫೋನ್ ಮಾಡ್ತೀನಿ, ಬರ್ತಾರವರು. ಸುಮ್ಮನೆ ರಿಸ್ಕ್ ಎಲ್ಲ ಬೇಡ. ವೈನಿ, ನೀವೇನು ಬರೋದು ಬೇಡ, ನಾನು ಮುಂದೆ ಹೋಗಿರ್ತೀನಿ. ನನಗೇನಾರು ಹೆಲ್ಪ್ ಬೇಕು ಅಂದ್ರೆ ನಿಮ್ಗೆ ಫೋನ್ ಮಾಡ್ತೀನಿ, ನೀವು ಬರುವಂತ್ರಿ. ನಾನು ಹೊಂಟಿರೋದು ಬೇರೆ ಮ್ಯಾಟ್ರಿಗೆ, ಇವ್ರು ನನ್ನ ಜೊತೆ ಬರ್ತೇನೆ ಅಂತಾರಲ್ಲ, ಮತ್ತು ನಾ ಹೋಗಿರೋ ಕೆಲಸ ಎಲ್ಲ ಕೆಟ್ಬಿಡ್ತೈತಿ. ಕಾವ್ಯ, ಆರ್ ಯು ಶೋರ್? ಹಾಂ ವೈನಿ, ಪ್ಲೀಸ್ ವೈನಿ. ಸರಿ, ಏನಾರು ಹೆಲ್ಪ್ ಬೇಕು ಅಂದ್ರೆ ನನಗೆ ಫೋನ್ ಮಾಡಾಯ್ತಾ? ಸರಿ ವೈನಿ, ಬಾಯ್. ಈಕೆ ಹೇಳಕತ್ತಿದ್ರೊಳಗೆ ಮಾತ್ರ ಸತ್ಯ ಇಲ್ಲ. ಇವಳನ್ನ ಆದಷ್ಟು ಜಲ್ದಿ ಫಾಲೋ ಮಾಡಬೇಕು. ಹಾಂ, ಎಲ್ಲಿ ಹೋದ್ಲಕ್ಕಿ? ಈಗಿನ ಫಾಲೋ ಮಾಡ್ಕೊಂಡು ಬಂದಲ್ಲ ನಾನು. ಇಲ್ಲಿವರೆಗೂ ಕರೆಕ್ಟಾಗಿನೇ ಇತ್ತು, ಇಲ್ಲಿಂದ ಎಲ್ಲಿ ಮಿಸ್ ಆದ್ಲು? ಈಗ ಎಲ್ಲಂತ ಹುಡುಕ್ಲಪ್ಪ ನಾನು? ಅಮ್ಮ ಅಮ್ಮ, ಯಾರದು? ಇಲ್ಲೇ ಇಲ್ಲ, ಯಾರೋ ನರಳಾಡೋ ಸೌಂಡ್ ಕೇಳಾತೈತಲ್ಲ. ಈ ಬೆಂಚ್ ಹತ್ರನಾರ ಏನಾರು ನೋಡ್ಲಾ? ಅಮ್ಮ, ಯಾರು? ಕಾವ್ಯ, ಕಾವ್ಯ, ಏನಾಯ್ತು ಕಾವ್ಯ ನಿನಗ? ಅಯ್ಯೋ, ಏನಿದು? ಮೊದಲು ಇವ್ರನ್ನ ಫೋನ್ ಮಾಡಿ ಕರಿತೀನಿ, ಆದಷ್ಟು ಜಲ್ದಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರಾಯ್ತು. ಅಮ್ಮ, ಅಯ್ಯೋ, ಇದೇನು ಮೈ ತುಂಬ ಗಾಯ ಆಗ್ಬಿಟ್ಟೈತಲ್ಲ ಈಕಿಗೆ. ಈಗ ಕರೆಕ್ಟ್ ಆಗಿದ್ಲು, ಜಲ್ದಿ ಕರ್ಕೊಂಡು ಹೋಗ್ಬೇಕು.